ಹರೇಕಲಾ ಸೂರ್ಯಚಂದ್ರ ಜೋಡುಕರೆ ಕಂಬಲ ಸಮಿತಿ ಅಂತ ಮಾಡಿ ಇದೇ ಬರತಕ್ಕಂಥ ಏಪ್ರಿಲ್ 18ರಂದು ಈ ಕಂಬಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ನಮ್ಮ ಅಂಬಳಮಗರು, ಹರೇಕಲ, ಪಾವೂರು ಇದು 3 ಗ್ರಾಮ ಒಂದು ಮಾಗಣೆ ಅಂತ ನಾವು ಕರೆಯುವಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ಕೆ ರವೀಂದ್ರ ಶೆಟ್ಟಿ, ಉಳಿದೊಟ್ಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಳ್ಳಾಲ ತಾಲೂಕಿನ ಹರೇಕಲ ಎಂಬಲ್ಲಿ ನಾವು ಈ ಬಾರಿ ಪ್ರಥಮ ಬಾರಿಗೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹರೇಕಲ ಸೂರ್ಯಚಂದ್ರ ಜೋಡುಕರೆ ಕಂಬಲ ಸಮಿತಿ ಅಂತ ಮಾಡಿ ಇದೇ ಬರತಕ್ಕಂಥ ಏಪ್ರಿಲ್ 18ರಂದು ಈ ಕಂಬಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ನಮ್ಮ ಅಂಬಳಮಗರು, ಹರೇಕಲ, ಪಾವೂರು ಇದು 3 ಗ್ರಾಮ ಒಂದು ಮಾಗಣೆ ಅಂತ ನಾವು ಕರೆಯುವಂಥದ್ದು. ಈ ಭಾಗದಲ್ಲಿ ಇಷ್ಟರವರೆಗೆ ಎಲ್ಲೂ ಕೂಡ, ಅದರಲ್ಲೂ ಭಾಳ ವಿಶೇಷವಾಗಿ ನಮ್ಮ ಈ ಹರೇಕಲದಲ್ಲಿ ಇಷ್ಟರವರೆಗೆ ಕಂಬಳ ಸ್ಪರ್ಧೆ ಆಗಿಲ್ಲ. ಈ ಬಾರಿ ನಾವೊಂದು ಕಂಬಳವನ್ನು ಮಾಡಬೇಕು, ಆಯೋಜನೆ ಮಾಡಬೇಕು, ನಮ್ಮವರನ್ನೆಲ್ಲ ಸೇರಿಸಬೇಕು ಎಂಬ ಒಂದು ಸದುದ್ದೇಶದಿಂದ ಈ ಕಂಬಳದ ಈ ಒಂದು ಹೆಸರನ್ನು ಇನ್ನಷ್ಟು ಅದು ವ್ಯಾಪಕಗೊಳ್ಳಬೇಕು ಎಂಬ ದೃಷ್ಟಿಯನ್ನು ಇಟ್ಕೊಂಡು, ಅದರಲ್ಲೂ ಕೂಡ ಕಂಬಳ ಅಂತ ಹೇಳಿದರೆ ನಮ್ಮ ಕೃಷಿಕರ ಒಂದು ರೀತಿಯ ಜನಪದ ಕ್ರೀಡೆ. ಇವತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಆಯೋಜನೆ ಮಾಡೋದರ ಮೂಲಕ ಕಂಬಳಕ್ಕೆ ಎಲ್ಲಿಯವರೆಗೆ ಅಂತ ಹೇಳಿದರೆ ರಾಜ್ಯ ಸರ್ಕಾರವೇ ಇವತ್ತು ಮಾನ್ಯತೆಯನ್ನು ಕೊಡುವುದರ ಅಲ್ಲಿವರೆಗೆ ಕಂಬಳ ಕ್ರೀಡೆಯು ಬೆಳೆದಿದೆ. ಆ ರೀತಿಯಾದ ಕಂಬಳ ಉತ್ಸವ ನಾವು ನಾಡಿದ್ದು ಏಪ್ರಿಲ್ 18ರಂದು ನಮ್ಮ ಮಂಗಳೂರು ಉಳ್ಳಾಲ ತಾಲೂಕಿನ ಹರೇಕಲದ ನಮ್ಮ ಈ ಉಳಿದೊಟ್ಟು ನಮ್ಮ ಜಾಗದಲ್ಲಿ ಈ ಕಂಬಳ ಕ್ರೀಡೆ ನಡೆಯಲಿಕ್ಕಿದೆ. ಸೂರ್ಯ ಚಂದ್ರ ಜೋಡುಕರೆ ಕಂಬಳ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಏನು ಏಪ್ರಿಲ್ 18ರಂದು ನಡೆಯತಕ್ಕಂಥ ನಮ್ಮ ಈ ಕಂಬಳಕ್ಕೆ ಕಂಬಳ ಅಭಿಮಾನಿಗಳು ಮತ್ತು ಸಾರ್ವಜನಿಕ ಬಂಧುಗಳು ಬಂದು ಹೆಚ್ಚಿನ ರೀತಿಯಲ್ಲಿ ಈ ಕಂಬಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಈ ಒಂದು ಕಂಬಳದಲ್ಲಿ ಇವತ್ತು ಕಂಬಳ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಅಲ್ಲಿ ಕಾಣುವಂಥದ್ದು ಕಂಬಳದ ಆ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಕೋಣಗಳನ್ನು ಆ ಕೋಣಗಳ ಯಜಮಾನರು ಇವತ್ತು ನಾವು ಮಗುವನ್ನು ಯಾವ ರೀತಿ ಸಾಕಿ ಸಲಹುತ್ತೇವೆ ಆ ರೀತಿಯಾಗಿ ಅದನ್ನು ಸಾಕಿ ಸಲಹುವುದರ ಮೂಲಕ ಆ ಕಂಬಳದ ಸ್ಪರ್ಧೆ ಬಂದಾಗ ಆ ಸ್ಪರ್ಧೆಗೆ ತಂದು ಕೊಡತಕ್ಕಂಥ ಆ ಕೋಣಗಳ ಯಜಮಾನರನ್ನು ನಾವು ಮೆಚ್ಚಬೇಕು. ಅದರ ಜೊತೆಗೆ ಇವತ್ತು ಆ ಕಂಬಳವನ್ನು ನಡೆಸ್ತಕ್ಕಂಥ ಒಂದು ಒಳ್ಳೆಯ ಒಂದು ನಮ್ಮ ಜಿಲ್ಲಾ ಸಮಿತಿ ಇವತ್ತು ಅದು ರಾಜ್ಯ ಸಮಿತಿಯಾಗಿ ಬೆಳೆದಿದೆ. ರಾಜ್ಯ ಸರ್ಕಾರದ ಮಾನ್ಯತೆಯೂ ಕೂಡ ದೊರಕಿದೆ. ಆ ಕಂಬಳ ಸಮಿತಿಯು ಭಾಳ ಒಳ್ಳೆಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು, ನೀತಿ ನಿಯಮಗಳನ್ನು ಮಾಡಿಕೊಂಡು ಆ ಕಂಬಳವನ್ನು ಆಯೋಜನೆ ಮಾಡ್ತೇವೆ. ಅದರಲ್ಲೂ ಕೂಡ ಕಂಬಳ ಆಯೋಜಕರು ಭಾಳ ಕಷ್ಟಪಟ್ಟು ಈ ಕಂಬಳ ಉಳಿಬೇಕು, ಬೆಳೆಯಬೇಕು, ಆ ನಿಟ್ಟಿನಲ್ಲಿ ಈ ನಮ್ಮ ಗ್ರಾಮೀಣ ಒಂದು ಕ್ರೀಡೆ, ಅದರಲ್ಲೂ ಕೂಡ ಈ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಈ ಕಂಬಳ ಕ್ರೀಡೆ ಅದು ಮತ್ತಷ್ಟು ವ್ಯಾಪಕಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಕಂಬಳದ ಆಯೋಜಕರು ಕೂಡ ಭಾಳ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ಕೂಡ ನಾನು ಕಳೆದ 2011ರಿಂದ 2016ರವರೆಗೆ ತಲಪಾಡಿಯಲ್ಲಿ ನಾವು ಈ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಕಾರಣಾಂತರಗಳಿಂದ ಆ ಕಂಬಳ ನಿಂತು ಹೋಯಿತು. ಈಗ ಅದನ್ನು ಮಾಡಬೇಕು ಅಂತ ಹೇಳಿದಾಗ ಈಗ ಕಾಲ ಕೂಡಿ ಬಂದಿದೆ. ನಮ್ಮದೇ ಉಳಿದೊಟ್ಟು ನಮ್ಮ ಮನೆಯ ಜಾಗದಲ್ಲಿ ನಮ್ಮ ಒಂದು ಮುಗೆರೆಮಾರು ಗದ್ದೆ ಎಂಬಂಥ ಸುಮಾರು ಒಂದು 6-7 ಎಕರೆ ಜಾಗ ವಿಸ್ತೀರ್ಣ ಪ್ರದೇಶವಿರುವ ಅಕ್ಕಪಕ್ಕದೆಲ್ಲ ಜಾಗವನ್ನು ಸೇರಿಸಿಕೊಂಡು ಈ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ. ಒಂದು ಒಳ್ಳೆಯ ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಈ ರೀತಿಯಾಗಿ ಎಲ್ಲ ಸಮುದಾಯದ ಜನರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಸಮಿತಿಯನ್ನು ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿ ಅಂತ ಮಾಡಿಕೊಂಡು ಈ ಕಂಬಳವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ, ಈ ಕಂಬಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಂಬಳವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ವಿನಂತಿಸ್ತೇನೆ. ಈಗಾಗಲೇ ಕಂಬಳದ ಅದೇನು ಇವತ್ತು ಅಲ್ಲಿ ಆಗುವಂಥದ್ದು ಪ್ರಥಮ ಬಾರಿಗೆ, ಎಲ್ಲವೂ ಕೂಡ ಪ್ರಥಮ ಬಾರಿಗೆ ಆಯೋಜನೆ ಆಗಬೇಕು. ಅಲ್ಲಿ ಕಂಬಳ ಅಂತ ಹೇಳಿದ ತಕ್ಷಣ ಅದು ಜೋಡು ಕರೆಯ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾದಷ್ಟು ಕೆಲಸ ಕಾರ್ಯಗಳಿದೆ. ಆ ಎಲ್ಲ ಕೆಲಸ ಕಾರ್ಯಗಳು ಈಗ ಬರದಿಂದ ಸಾಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನಗಳು ಬಾಕಿ ಉಳಿದಿವೆ ನಮಗೆ. ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಆ ಕೆಲಸವು ನಡೀತಾ ಇದೆ. ಎಲ್ಲರ ಸಹಕಾರದಿಂದ ಈ ಕೆಲಸ ಕಾರ್ಯಗಳು ನಡೀತಿದೆ. ಅದರ ಜೊತೆಗೆ ಈ ಕಂಬಳ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದ ಗಣ್ಯ ಮಹನೀಯರು
ರಾಜಕೀಯ ನಾಯಕರು, ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಕಂಬಳ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಮುಖಂಡರು ಕೂಡ ಈ ಕಂಬಳ ಸಮಿತಿಗೆ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ, ಏಪ್ರಿಲ್ 18ಕ್ಕೆ ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯಿಂದ ನಡೆಸಲ್ಪಡುವಂಥ ಈ ಹರೇಕಳ ಕಂಬಳಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ಸುಮಾರು ಒಂದು 150ರಿಂದ 200ರ ಒಳಗೆ ಕಂಬಳದ ಕೋಣಗಳು ಭಾಗವಹಿಸಬಹುದು ಅಂತೇಳಿ ನನ್ನ ನಿರೀಕ್ಷೆ ಇದೆ. ಅದರ ಜೊತೆಗೆ ಈ ಕಂಬಳದ ಸಮಿತಿಯಲ್ಲಿ ನಾವು ಮಹಿಳೆಯರನ್ನು ಕೂಡ ಎಲ್ಲ ವರ್ಗದ ಮಹಿಳೆಯರನ್ನು ಸೇರಿಸಿಕೊಂಡು ಮಹಿಳಾ ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟು ಎಲ್ಲರನ್ನು ಸೇರಿಸಿ, ಊರಿನ ಎಲ್ಲ ಸಮುದಾಯದ ಜನರನ್ನು ಸೇರಿಸಿ ಈ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಇದು ನಮ್ಮ ಭಾಗದ ಇತಿಹಾಸದಲ್ಲಿ ಅದು ಕೂಡ ಹರೇಕಳ ಗ್ರಾಮ. ಈ ಒಂದು ನಾನು ಆಗಲೇ ಹೇಳಿದ ಹಾಗೆ ಹರೇಕಳ, ಪಾವೂರು, ಅಂಬ್ಲಮಗೂರು ಈ 3 ಗ್ರಾಮ ಒಂದು ಮಾಗನೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ತೀವಿ. ಇಲ್ಲಿ ಆಗುವಂಥ ಪ್ರಥಮ ಕಂಬಳ ಆಗಿರೋದರಿಂದ ಈಗಾಗಲೇ ಜನರು ಬಹಳಷ್ಟು ಉತ್ಸಾಹದಿಂದ ಇದ್ದಾರೆ. ಅವರವರ ಮನೆಯಲ್ಲಿ ತಮ್ಮ ಸಂಬಂಧಿಕರು ಕೂಡ ಮೊದಲನೇ ದಿವಸ ಬಂದು ಉಳಿದು ಈ ಕಂಬಳವನ್ನು ನೋಡಬೇಕು ಎಂಬ ಆಸಕ್ತಿ ಇರುವಂಥದ್ದು ನಮಗೆ ಈಗಾಗಲೇ ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ನನಗೆ ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 50,000 ಜನ ಆ 2 ದಿವಸದಲ್ಲಿ ಸೇರುವಂಥ ನಿರೀಕ್ಷೆ ಖಂಡಿತವಾಗಿಯೂ ಇದೆ. ಈ ನಮ್ಮ ಕಂಬಳ 18 ತಾರೀಕಿಗೆ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಎಲ್ಲ ಕೋಣಗಳನ್ನು ಕರೆಗಿಳಿಸ್ತಕ್ಕಂಥ ಅವರನ್ನು ಗೌರವಿಸಿದಂಥ ಕೋಣಗಳನ್ನು ಮತ್ತು ಕೋಣಗಳ ಯಜಮಾನರನ್ನು ಗೌರವಿಸುವಂಥ ಕೆಲಸ ನಮ್ಮ ಸಮಿತಿಯ ವತಿಯಿಂದ ಆಗ್ತಿದೆ. ಮತ್ತು ನಿರಂತರವಾಗಿ ಆ ಕಂಬಳ ಸಮಿತಿಗೆ ಒಂದು ಜಿಲ್ಲಾ ಮಟ್ಟದ ಅದನ್ನು ಒಟ್ಟು ನಿರ್ವಹಣೆ ಮಾಡಲಿಕ್ಕೆ ಜಿಲ್ಲಾ ಸಮಿತಿಯಿಂದಲೇ ನಮ್ಮ ವ್ಯವಸ್ಥೆಗಳಿವೆ. ಅವರೆಲ್ಲ ಸೇರಿಕೊಂಡು ಅದರ ಪ್ರಧಾನ ತೀರ್ಪುಗಾರರಾಗಿರ್ಬೋದು, ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ನಮ್ಮ ಎಲ್ಲರೂ ಸೇರಿಕೊಂಡು ಅದನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತಾರೆ. ನಾವು ಪೂರ್ತಿಯಾಗಿ ನಮ್ಮ ಸಮಿತಿ ಅದಕ್ಕೆ ಸಹಕಾರವನ್ನು ಕೊಟ್ಟು ಅದು ಬೆಳಿಗ್ಗೆ ಪ್ರಾರಂಭ ಆದರೆ ಮರುದಿವಸ ಮಧ್ಯಾಹ್ನದವರೆಗೆ ಕೂಡ ಅದು ಮುಂದುವರಿಬಹುದು. ಅಂತೂ ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸಮಿತಿಯು ಮಾಡ್ತದೆ. ಇದು ಯಾವ ಕಂಬಳದಲ್ಲಿ ಏನು ಅಂತ ಹೇಳಿದರೆ ಅವರವರ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ನಾವು ಕರೆದಂಥ ವ್ಯಕ್ತಿಗಳಿಗೆ ಅಥವಾ ಗಣ್ಯ ವ್ಯಕ್ತಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಒಟ್ಟಿನಲ್ಲಿ ಈ ಕಂಬಳ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಇದು ನಾನು ಆಗ ಹೇಳಿದಂತೆ ಕಂಬಳ ನಮ್ಮ ಊರಿನಲ್ಲಿ ಇದು ಪ್ರಥಮ ಬಾರಿಗೆ ಆಗುವಂಥದ್ದು. ಅದರಲ್ಲೂ ಕೂಡ ನಮ್ಮ ಆ ಭಾಗದ ಎಲ್ಲ ಭೂಮಿಗಳು ಕೂಡ ಎಲ್ಲ ಸಾಗುವಳಿ ಆಗೋತಕ್ಕಂಥ ಜಾಗ ಆಗಿರ್ತದೆ. ಇವಾಗ ಕಾರ್ಮಿಕರ ಕೊರತೆಯಿಂದ ಅಲ್ಲಿ ಯಾವುದೇ ರೀತಿಯಾದ ಸಾಗುವಳಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅದು ಸಂಪೂರ್ಣವಾಗಿ ನಿಂತಿದೆ. ಎಲ್ಲ ಗದ್ದೆಗಳು ಕೂಡ ಹಡಿಲಿ ಬಿದ್ದಿದೆ. ನಾನು ಮಾತ್ರ ಪ್ರತಿ ವರ್ಷ ಹಡಿಲಿ ಬಿದ್ದ ಗದ್ದೆಯನ್ನು ಸಾಗುವಳಿ ಮಾಡುವಂಥ ಕೆಲಸ ಕಾರ್ಯನ ಮಾಡ್ತಾಯಿದ್ದೇನೆ ಆ ಭಾಗದಲ್ಲಿ. ಆದರೂ ಕೂಡ ಹೆಚ್ಚಿನ ಜಾಗವು ಕೂಡ ಹಡಿಲಿ ಬಿದ್ದಿದೆ. ಇವತ್ತು ನಾವು ಮಾಡತಕ್ಕಂಥ ಕಂಬಳ ಮುಗೆರೆಮಾರು ಮತ್ತು ಕನ್ಯಾನ ಅಂತೇಳಿ ಒಂದು ಗದ್ದೆಗಳ ಹೆಸರು. ಆ ಗದ್ದೆಗಳು ಕಳೆದ ಒಂದು 15-20 ವರ್ಷಗಳಲ್ಲಿ ಅಡಿಲು ಬಿದ್ದಿದೆ. ಆ ಗದ್ದೆಯನ್ನು ಈ ವ್ಯವಸ್ಥೆಗೆ ಸರಿ ಮಾಡಬೇಕು ಅಂತೇಳಿದ್ರೆ ತುಂಬ ಅದು ಪ್ರಯಾಸದ ಕೆಲಸ. ಯಾಕೆ ಅಂತೇಳಿದ್ರೆ ಅಷ್ಟು ಅಲ್ಲಿ ಕುರುಚಲು ಗಿಡಗಳು, ಮರಗಳು ಎಲ್ಲ ಬೆಳೆದಿದೆ. ಅದೆಲ್ಲವನ್ನು ಕೂಡ ತೆಗೆದು ಸ್ವಚ್ಛಗೊಳಿಸಬೇಕು, ಕ್ಲೀನ್ ಮಾಡಬೇಕು. ಮಾಡುವಂಥ ಕೆಲಸವು ಕೂಡ JCBಯಿಂದ ಬಹಳ ಭರದಿಂದ ಸಾಗಿದೆ. ಅದೇ ರೀತಿ ಇನ್ನೊಂದು ಕರೆ, ಒಟ್ಟು ಜೋಡು ಕರೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಅದನ್ನು ಮಾಡಬೇಕಂತೇಳಿದ್ರೆ ಅಷ್ಟೇ ಕೆಂಪು ಕಲ್ಲುಗಳು, ಹೊಯ್ಗೆ, ಸಿಮೆಂಟು ಇದೆಲ್ಲ ಸಾಮಗ್ರಿಗಳು ಬೇಕಾಗ್ತದೆ. ಆ ಕೆಲಸ ಮಾಡಬೇಕಾದ್ರೆ ಇಷ್ಟು ದಿವಸಗಳು ಕೂಡ ಅದಕ್ಕೆ ಹಿಡಿತದೆ. ಒಟ್ಟಿನಲ್ಲಿ ಕೆಲಸ ಪ್ರಾರಂಭ ಆಗಿ ಈಗ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಬಹಳಷ್ಟು ಶ್ರಮವನ್ನು ವಹಿಸಬೇಕು. ಇದು ಪ್ರಥಮ ಬಾರಿಗೆ ಆಗುವುದರಿಂದ ಎಲ್ಲ ವ್ಯವಸ್ಥೆಗಳು ಕೂಡ ಸುರುವಿನಿಂದಲೇ ಆಗಬೇಕಾದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರನ ಕೊಡ್ತಾರೆ. ಒಟ್ಟಿನಲ್ಲಿ ಈ ಕಂಬಳ ಯಶಸ್ವಿ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ನಮ್ಮ ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿ ಮಾಡ್ತಾ ಇದೆ.